ಹಾಯ್. ಹಲೋ. ಅ, ಇಂಗ್ಲಿಷ್ ಕಲಿಕಾ ತರಗತಿಗೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಈ ತರಗತಿನಲ್ಲಿ ಪರೀಕ್ಷೆಗೆ ಹೇಗೆ ತಯಾರಿ ಮಾಡಿಕೊಳ್ಬೇಕು, ಒಂದು ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಅಂದ್ರೆ ಹೇಗಿರುತ್ತೆ, ಮತ್ತೆ ಅದರ ಹಿಂದೆ ಇರುವಂತಹ ಪ್ರಕ್ರಿಯೆ ಏನು, ಮೆಕ್ಯಾನಿಸಮ್ ಏನು. ಈಗ ಒಂದು ಎಕ್ಸಾಮಿಗೆ ನಾವು ಪ್ರಿಪೇರ್ ಆಗ್ತೀವಿ ಅಂತ ಹೇಳಿದ್ರೆ ಅದರ ಹಿಂದೆ ಕೆಲಸ ಮಾಡುವಂತಹ ಅಂಶಗಳು ಯಾವುದು ಅನ್ನೋದನ್ನ ನಾವು ತಿಳ್ಕೊಂಡ್ರೆ ನಾವು ಹೇಗೆ ಸಿದ್ಧರಾಗಬೇಕು, ನಾವು ಹೇಗೆ ಪರೀಕ್ಷೆಗೆ ಮ್, ತಯಾರಿ ಆಗೋದು, ಪ್ರಿಪೇರ್ ಆಗೋದು ಅಂತ ಹೇಳಿದ್ರೆ ಅದರ ಹಿಂದೆ ನಡೆಯುವಂತಹ ಕೆಲಸಗಳು ಏನು, ಅದರಲ್ಲಿ ಭಾಗವಹಿಸುವಂತಹ ವಿವಿಧ ಪಾಲ್ಗೊಳ್ಳುವಂತಹ ಅಂಶಗಳೇನು ಅಂತ ಹೇಳಿ ನಮಗೆ ಗೊತ್ತಿರಬೇಕಾಗತ್ತೆ. ಈಗ ಉದಾಹರಣೆಗೆ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಆ, ಒಂದು ಅಕ್ಕಿ ಇರಬೇಕು, ಪಾತ್ರೆ ಇರಬೇಕು, ಮತ್ತೆ ಒಂದು ಒಲೆ ಸ್ಟವ್ ಇರಬೇಕು, ಹಾಗೆ ಮುಖ್ಯವಾಗಿ ನೀರಿರಬೇಕು. ಇದೆಲ್ಲದರ ಜೊತೆಗೆ ಅಕ್ಕಿಗೆ ನಾವು ಹಾಕುವ ನೀರಿನ ಪ್ರಮಾಣ ಕೂಡ ನಿಗದಿಯಾಗತ್ತೆ, ಮತ್ತೆ ಸಮಯ ಕೂಡ ನಿಗದಿಯಾಗತ್ತೆ, ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಲೆಯನ್ನ ನಿಯಂತ್ರಿಸುವುದು ಕೂಡ ಮುಖ್ಯ ಆಗತ್ತೆ. ತುಂಬಾ ಜಾಸ್ತಿ ಹೊತ್ತು ಬಿಟ್ರೆ ಅನ್ನ ಸೀದ್ ಹೋಗುತ್ತೆ, ಕಡಿಮೆ ಸಮಯವನ್ನು ಬಳಸ್ಕೊಂಡ್ರೆ ಅನ್ನ ಅಕ್ಕಿ ಅನ್ನ ಆಗದೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಅನ್ನ ಮಾಡೋದು ಅನ್ನುವಂಥ ಒಂದು ಸಾಮಾನ್ಯ ಕೆಲಸ, ಅನ್ನ ಸಿದ್ಧಪಡಿಸೋದು, ತಯಾರಿ ಮಾಡುವಂಥ ಒಂದು ಸಾಮಾನ್ಯ ಕೆಲಸದಲ್ಲಿ ತುಂಬ ವಿಷಯಗಳು ಒಳಗೊಂಡಿರುತ್ತೆ. ಇದರಲ್ಲಿ ಯಾವುದನ್ನ ಬಿಟ್ಟರೂ ನಮಗೆ ಬೇಕಾದಂಥ ಪ್ರಮಾಣದಲ್ಲಿ ಅನ್ನ ಸಿದ್ಧ ಆಗೋದಿಲ್ಲ. ಅಕ್ಕಿಯನ್ನ ಅನ್ನ ಮಾಡೋದು ಸುಲಭ ಅಂತ ಅನ್ಸಿದ್ರು ಅದರ ಒಳಗಡೆ ಅನೇಕ ಹಂತಗಳಿರತ್ತೆ, ಅನೇಕ ಅಂಶಗಳಿರತ್ತೆ. ಅವುಗಳನ್ನ ಸಿದ್ಧಿಸದೇ ಹೋದ್ರೆ, ಅಂದ್ರೆ ಅವುಗಳ ಮೇಲೆ ನಾವು ಮಾಸ್ಟರಿಯನ್ನ ಗಳಿಸದೆ ಹೋದ್ರೆ ಅನ್ನ ಮಾಡೋದು ಯಾವಾಗಲೂ ಕಷ್ಟ ಆಗತ್ತೆ. ನಾವು ನಿಧಾನವಾಗಿ ಮನೆಯಲ್ಲಿ ಈ ವಿಷಯವನ್ನ ಕಲಿತಾ ಬಂದಿರ್ತೇವೆ. ಹಾಗೆ ಪರೀಕ್ಷೆ ಕೂಡ ಒಂದು ಸ್ಕಿಲ್, ಅದೊಂದು ಟೂಲ್. ಪರೀಕ್ಷೆ ಅನ್ನೋದಿದೆಯಲ್ಲ, ಅದೊಂದು ಸಾಧನ. ಏನಕ್ಕೆ ಪರೀಕ್ಷೆಯನ್ನ ಮಾಡ್ತಾರೆ, ಈ ಪರೀಕ್ಷೆ ಅಂದ್ರೆ ಏನು ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಪರೀಕ್ಷೆ ಅಂದ್ರೆ ಏನು ಅಂತ ಹೇಳಿದಾಗ ಅದೊಂದು ಕ್ರಿಯೆ. ಏನು, ಒಂದು ಕಲಿಕಾರ್ಥಿ ಅಂದ್ರೆ ಸ್ಟೂಡೆಂಟ್ ಒಂದಷ್ಟು ಅಂಶಗಳನ್ನ ಕಲ್ತಿರ್ತಾನೆ ಅಥವಾ ಕಲ್ತಿರ್ತಾಳೆ. ಈ ಸ್ಟೂಡೆಂಟ್ ಕಲಿತ ಅಂಶಗಳನ್ನ ಕಲಿಸಿದವರು, ಆ ವಿದ್ಯಾರ್ಥಿ ಸ್ಟೂಡೆಂಟ್ ಕಲ್ತಿದಾನೋ ಕಲ್ತಿದಾಳೋ ಇಲ್ವೋ ಅಂತ ಖಚಿತಪಡಿಸ್ಕೊಳ್ಬೇಕು. ಯಾಕೆ ಖಚಿತಪಡಿಸ್ಕೊಳ್ಬೇಕು, ಯಾಕೆ ಕಲಿಸಿದವ್ರಿಗೆ ಕಲ್ತವರು ಕಲ್ತಿದಾರೋ ಇಲ್ವೋ ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಈ ಕ್ರಿಯೆ ಆ ವಿದ್ಯಾರ್ಥಿಯ ಜ್ಞಾನಕ್ಕೆ ಒಂದಷ್ಟು ಸೇರ್ಪಡೆಯಾಗಬೇಕು, ಆ ವಿದ್ಯಾರ್ಥಿಯ ದೃಷ್ಟಿಕೋನ ಬದಲಾಗಬೇಕು, ವಿದ್ಯಾರ್ಥಿಗೆ ವಿಷಯ ಅರ್ಥ ಆಗಬೇಕು ಅನ್ನೋ ಉದ್ದೇಶದಿಂದ ಕಲಿಸ್ಕೊಟ್ಟಿರ್ತಾರೆ. ಈಗ ನಾನು ನಿಮಗೆ ಪ್ಯಾಸಿವ್ ವಾಯ್ಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರೆ, ಪ್ಯಾಸಿವ್ ವಾಯ್ಸ್ನ ಕಲಿಸುವ ಉದ್ದೇಶ, ಇಂಗ್ಲಿಷ್ ಬಳಕೆ ಮಾಡಬೇಕಾದ್ರೆ ನೀವು ಪ್ಯಾಸಿವ್ ವಾಯ್ಸನ್ನು ಬಳಸೋ ಹಾಗೆ ಆಗಬೇಕು. ಇಂಗ್ಲಿಷನ್ನು ಮಾತಾಡಬೇಕಾದ್ರೆ, ಇಂಗ್ಲಿಷನ್ನು ಓದಬೇಕಾದ್ರೆ, ಬರಿಬೇಕಾದ್ರೆ ನಿಮಗೆ ಆ ಪ್ಯಾಸಿವ್ ವಾಯ್ಸ್ನ ಬಳಕೆ ಹೇಗಿರುತ್ತೆ, ಯಾಕಿರುತ್ತೆ, ಮತ್ತೆ ಹೇಗೆ ಬಳಕೆ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾದಾಗ ಆ ಪ್ಯಾಸಿವ್ ವಾಯ್ಸನ್ನು ನೀವು ಬಳಸಿ ಇಂಗ್ಲಿಷ್ನಲ್ಲಿ ಮಾತಾಡ್ತೀರಿ, ಇನ್ನೊಬ್ಬರು ಮಾತಾಡಿದ್ದನ್ನು ನೀವು ಅರ್ಥ ಮಾಡ್ಕೊಳ್ತೀರಿ. ದ್ಯಾಟ್ ಬಿಕಮ್ಸ್ ಅ ಸ್ಕಿಲ್. ಯೂಸಿಂಗ್ ಇಂಗ್ಲಿಷ್ ಈಸ್ ಅನ್ ಇಂಪಾರ್ಟೆಂಟ್ ಸ್ಕಿಲ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಈಸ್ ಪಾರ್ಟ್ ಆಫ್ ದಟ್ ಸ್ಕಿಲ್. ನೀವು ಇದನ್ನು ಅರ್ಥ ಮಾಡ್ಕೊಂಡಿದ್ದೀರೋ, ನೀವು ಇದನ್ನು ಕಲ್ತಿದ್ದೀರೋ ಇಲ್ವೋ ಅಂತ ನನಗೆ ಗೊತ್ತಾಗಬೇಕಾದ್ರೆ ನಾನು ಅದನ್ನು ಟೆಸ್ಟ್ ಮಾಡಬೇಕಾಗತ್ತೆ. ಆಗಲೇ ಹೇಳಿದೆ, ಅನ್ನ ಮಾಡುವಂಥ ಒಂದು ಪ್ರಕ್ರಿಯೆ ಸುಲಭ ಹೌದು, ಸರಳ ಹೌದು, ಆದರೆ ಅದರ ಹಿಂದೆ ಸಂಕೀರ್ಣವಾದಂಥ ಒಂದು ಹಂತಗಳಿರ್ತವೆ, ಸಂಕೀರ್ಣವಾದಂಥ ವ್ಯವಸ್ಥೆ ಇರುತ್ತೆ ಅಂತ ನಾನು ನಿಮ್ಗೆ ಹೇಳಿದೆ. ಸೊ ಅನ್ನ ಆಗಿದೆ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ನೀವು ಅದನ್ನು ಪರೀಕ್ಷಿಸಬೇಕಾಗತ್ತೆ.
ಹಾಗೆ ಮನೆಯಲ್ಲಿ ನೀವು ಒಂದು ಸಾಂಬಾರ್ ಮಾಡಿದ್ರೆ ಸಾಂಬಾರ್ನಲ್ಲಿ ಉಪ್ಪು ಖಾರ ಹುಳಿ ಸರಿ ಇದೆಯೋ ಇಲ್ವೋ ಅಂತ ಹೇಳಿ ಒಮ್ಮೆ ಪರೀಕ್ಷೆ ಮಾಡಿ ನೋಡ್ತೀರಿ. ಅವಾಗ ಸರಿ ಇದೆ ಅಂತಾದ್ರೆ ಅವತ್ತಿಗೆ ಆ ಸಾಂಬಾರ್ ಪಾಸ್ ಆಯ್ತು, ಪರೀಕ್ಷೆನಲ್ಲಿ ಅದೇನಾಯ್ತು, ಉತ್ತೀರ್ಣ ಆಯ್ತು. ಬದುಕಿನಲ್ಲಿ ಪ್ರತಿದಿನವೂ ಪ್ರತಿ ಕ್ಷಣವೂ ಪರೀಕ್ಷೆ ನಡೀತಾ ಇರತ್ತೆ. ಈಗ ನೀವು ಶಾಲೆಗೆ ಹೋಗ್ಬೇಕು, ಕಾಲೇಜಿಗೆ 9:30 10 ಗಂಟೆ ಒಳಗಡೆ ಹೋಗ್ಬೇಕು. 10 ಗಂಟೆಗೆ ಬೆಲ್ ಆಗತ್ತೆ. 10 ಗಂಟೆಗೆ ಬೆಲ್ ಆಗುವ ಸಮಯಕ್ಕೆ ಸರಿಯಾಗಿ ಕಾಲೇಜಿನ ಆವರಣದಲ್ಲಿ ನೀವಿದ್ರಿ ಅಂತ ಹೇಳಿದ್ರೆ ನೀವು ಸಮಯಕ್ಕೆ ಸರಿಯಾಗಿ ಬರುವ ಮೂಲಕ ಆ ಪರೀಕ್ಷೆನಲ್ಲಿ ಪಾಸ್ ಆದ್ರಿ ಅಂತ. ನೀವು 10:30ಗೋ 11 ಗಂಟೆಗೋ ಹೋದ್ರೆ ನಿಮಗೆ ನಿಗದಿತ ಸಮಯಕ್ಕೆ ಹೋಗ್ಬೇಕಾಗಿರುವಂತ ಅಂಶ ಅರ್ಥ ಆಗಿಲ್ಲ, ನೀವು ಅದನ್ನ ಕಲ್ತಿಲ್ಲ ಅಂತ ಹೇಳಿ ಅರ್ಥ. ಹಾಗಾಗಿ ನೀವು ಅದರಲ್ಲಿ ಫೇಲ್ ಆದ್ರಿ. ಸೊ ಈ ಕಲಿತ ಅಂಶಗಳನ್ನ ಕಲಿಕಾರ್ಥಿ ಕಲ್ತಿದಾರೋ ಇಲ್ವೋ ಅಂತ ಹೇಳಿ ಟೀಚರ್ಗೆ ಖಚಿತ ಆಗಬೇಕು. ಹಾಗಾಗಿ ಪರೀಕ್ಷೆಯನ್ನ ಮಾಡ್ತೀವಿ. ಪರೀಕ್ಷೆ ಯಾಕಿರ್ಬೇಕು ಅಂತ ಹೇಳಿದ್ರೆ, ಒಂದು ನೀವು ಕಲ್ತಿದ್ದೀರೋ ಇಲ್ವೋ ಅಂತ ಖಚಿತಪಡಿಸ್ಕೊಳ್ಳೋದು, ಇನ್ನೊಂದು ಒಂದು ಶೈಕ್ಷಣಿಕ ವರ್ಷದಲ್ಲಿ 10 ತಿಂಗಳು ಕಲಿಸಿರ್ತಾರೆ, ಮತ್ತೆ ನೀವು ಕಲ್ತಿರ್ತೀರಿ. ಆ ಇಡೀ ಪ್ರಕ್ರಿಯೆ ಏನಾಯ್ತು ಅಂತ ಹೇಳಿ ನಾವು ಸಮಾಜಕ್ಕೆ ಲೆಕ್ಕ ಕೊಡ್ಬೇಕಲ್ಲ, ಪೋಷಕರಿಗೆ ಲೆಕ್ಕ ಕೊಡ್ಬೇಕಲ್ವಾ. ಸಮಾಜಕ್ಕೂ ಕೂಡ ಕುತೂಹಲ ಇರುತ್ತೆ, ಇಷ್ಟು ವಿದ್ಯಾರ್ಥಿಗಳು ಕಲ್ತರು, ಇಷ್ಟು ದಿನಗಳು ಕಲ್ತರು, ಅವ್ರು ಏನನ್ನ ಕಲ್ತರು, ಖಂಡಿತ ಕಲ್ತಿದಾರಾ ಇಲ್ವಾ ಅಂತ ಹೇಳಿ ನಮ್ಗೆ ಗೊತ್ತಾಗ್ಬೇಕು. ಸೊ ಹಾಗಾಗಿ ವಾರ್ಷಿಕ ಪರೀಕ್ಷೆಯನ್ನ ನಾವು ಮಾಡ್ತೇವೆ. ಹಾಗೆ ತರಗತಿ ಹಂತದಲ್ಲಿ ಘಟಕ ಪರೀಕ್ಷೆ ಅಂತ ಹೇಳ್ತಾರೆ, ಮತ್ತೆ ತ್ರೈಮಾಸಿಕ ಪರೀಕ್ಷೆ ಟೆಸ್ಟ್ ಅಂತ ಹೇಳ್ತಾರೆ, ಯೂನಿಟ್ ಟೆಸ್ಟ್ ಅಂತ ಹೇಳ್ತಾರೆ, ಕ್ವಾರ್ಟರ್ಲಿ ಟೆಸ್ಟ್ ಅಂತ ಹೇಳ್ತಾರೆ, ಸೊ ಟ್ರೈಮಿಸ್ಟರ್ ಟೆಸ್ಟ್ ಅಂತ ಹೇಳ್ತಾರೆ. ಸೊ ಹೀಗೆ ಬೇರೆ ಬೇರೆ ಹೆಸರುಗಳನ್ನ ನಾವು ಬಳಸ್ತೀವಿ. ಆದ್ರೆ ನಾವೀಗ ಹೆಚ್ಚು ಚರ್ಚೆ ಮಾಡಬೇಕಾಗಿರೋದು ಈಗ ನೀವು ಬರೀತಾ ಇರುವಂತ ವಾರ್ಷಿಕ ಪರೀಕ್ಷೆ ವಿಚಾರದಲ್ಲಿ. ಸೊ ಒಂದು ನಾನು ನಿಮಗೇನು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಪರೀಕ್ಷೆ ಅನ್ನೋದು ನಮ್ಮ ಶತ್ರು ಅಲ್ಲ, ಪರೀಕ್ಷೆ ಅನ್ನೋದು ನಮ್ಮ ಫ್ರೆಂಡ್. ಪರೀಕ್ಷೆ, ಎಕ್ಸಾಮ್ ಈಸ್ ನಾಟ್ ಅವರ್ ಎನಿಮಿ, ಎಕ್ಸಾಮ್ ಈಸ್ ಅವರ್ ಫ್ರೆಂಡ್. ಏನಕ್ಕೆ? ಒಂದು ವರ್ಷ, ಒಂದು ಅಕಾಡೆಮಿಕ್ ಇಯರ್, ಶೈಕ್ಷಣಿಕ ವರ್ಷದಲ್ಲಿ ನಾನು ಏನನ್ನ ಕಲ್ತಿದ್ದೇನೆ ಅಂತ ಹೇಳಿ ನನ್ನ ಪೇರೆಂಟ್ಸಿಗೆ, ನನ್ನ ಟೀಚರ್ಸಿಗೆ, ಮುಖ್ಯವಾಗಿ ನನಗೆ ಅರ್ಥ ಮಾಡಿಸೋದಕ್ಕೆ ಇರುವಂತಹ ವ್ಯವಸ್ಥೆನೇ ಎಕ್ಸಾಮ್. ಸೊ ನನಗೆ ಅರ್ಥ ಮಾಡಿಸುತ್ತೆ, ನನ್ನ ತಂದೆ ತಾಯಿಗಳಿಗೆ ನನ್ನ ಬಗ್ಗೆ, ನನ್ನ ಕಲಿಕೆಯ ಬಗ್ಗೆ ಒಂದು ಐಡಿಯಾ ಕೊಡುತ್ತೆ ಅಂತ ಹೇಳಿದ್ರೆ ಅದು ಹೇಗೆ ಶತ್ರು ಆಗ್ಲಿಕ್ಕೆ ಸಾಧ್ಯ? ಯೋಚನೆ ಮಾಡಿ. ಅದು ಹೇಗೆ ನಮ್ಮಲ್ಲಿ ಭಯ ಹುಟ್ಟಿಸ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ನಾನು ಕಲ್ತಿರೋದನ್ನ, ನಾನಿಷ್ಟು ಕಲ್ತಿದ್ದೀನಿ ಅಂತ ಹೇಳಿ ನನಗೆ ಅರ್ಥ ಮಾಡಿಸುತ್ತೆ ಅಂತ ಹೇಳಿದ್ರೆ ದೆನ್ ವಂಡರ್ಫುಲ್, ಅದ್ಭುತ ಅಲ್ವಾ, ನಮ್ಮ ಫ್ರೆಂಡ್ ಅಲ್ವಾ ಪರೀಕ್ಷೆ. ಸೊ ಹಾಗಾಗಿ ವೈ ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ, ಎಕ್ಸಾಮಿನೇಷನ್ ನಮಗೆ ಯಾಕೆ ಅಂತ ಹೇಳಿದ್ರೆ, ಒಂದು ನಾನು ಕಲ್ತಿದ್ದೇನೆ ಅಂತ ಹೇಳಿ ನನಗೆ ಅರ್ಥ ಆಗಬೇಕು, ಇನ್ನೊಂದು ಕಲಿಸಿದವರಿಗೆ ಇಷ್ಟು ಕಲ್ತಿದ್ದಾರೆ ಅಂತ ಹೇಳಿ ಕಲಿಸಿದವರಿಗೆ ಅರ್ಥ ಆಗಬೇಕು, ಮತ್ತೆ ಪೋಷಕರಿಗೆ, ಸಮಾಜಕ್ಕೆ ಇಷ್ಟು ಕಲ್ತಿದ್ದಾರೆ ಅನ್ನುವಂಥ ಒಂದು ವಿಷಯ ಗೊತ್ತಾಗಬೇಕು. ಮತ್ತೆ ವಾರ್ಷಿಕ ಪರೀಕ್ಷೆಯ ಇನ್ನೊಂದು ಉದ್ದೇಶ ಏನಂದ್ರೆ, ಈ ವರ್ಷದ ಕಲಿಕೆಯನ್ನ ಯಶಸ್ವಿಯಾಗಿ ಪೂರೈಸಿರೋದ್ರಿಂದ ಮುಂದಿನ ವರ್ಷದ ಕಲಿಕೆಗೆ ಇವರು ಅರ್ಹ ಆಗಿದ್ದಾರೆ ಅಂತ ಹೇಳಿ ಹೇಳಬೇಕು. ಮತ್ತೆ ಒಂದು ವಿಷಯ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ನಾವು ಕಲಿಯುವಂತ ಪ್ರತಿಯೊಂದು ಅಂಶ, ಅದು 1ನೇ ತರಗತಿಯಿಂದ 10ನೇ ತರಗತಿವರೆಗೆ, ಮತ್ತೆ PUC ಹಂತದಲ್ಲಿ 11 ಮತ್ತೆ 12ನೇ ತರಗತಿಯಲ್ಲಿ ನಾವೇನು ಕಲಿತೇವೆ, ಅದು ಪ್ರತಿಯೊಂದು ಅಂಶವೂ ಸಹ ನಮ್ಮ ಬದುಕಿನಲ್ಲಿ ಕೆಲಸಕ್ಕೆ ಬರುವಂಥದ್ದು, ನಮ್ಮ ಜೀವನದ ಗುಣಮಟ್ಟವನ್ನ ಹೆಚ್ಚಿಸುವಂಥದ್ದು. ಸೊ ಹಾಗಾಗಿ ಪರೀಕ್ಷೆ ವೈ ಎಕ್ಸಾಮ್ ಅಂತ ಹೇಳಿದ್ರೆ, ಜಸ್ಟ್ ಟು ಗಿವ್ ಅಸ್ ಕಾನ್ಫಿಡೆನ್ಸ್, ನಮಗೆ ಒಂದು ಆತ್ಮವಿಶ್ವಾಸವನ್ನ ಕೊಡ್ಲಿಕ್ಕೆ, ನೀನು ಇದನ್ನ ಕಲಿಬೇಕಾಗಿತ್ತು, ನೀನು ಇದನ್ನ ಕಲ್ತಿದ್ಯಾ, ಈ ಕೆಲಸನ ನೀನು ಯಶಸ್ವಿಯಾಗಿ ಪೂರೈಸಿದ್ಯಾ,
ಗುಡ್, ನೀನು ಮುಂದಕ್ಕೆ ಹೋಗಬಹುದು ಅಂತ ಹೇಳುವಂತಹ ಒಂದು ಸರ್ಟಿಫೈಯಿಂಗ್ ಪ್ರಾಸೆಸ್ ಆಗಿರುತ್ತೆ. ಈ ಸರ್ಟಿಫೈಯಿಂಗ್ ಪ್ರಾಸೆಸ್ ನಮಗೆ ಬೇಕಾಗುತ್ತೆ ಪ್ರತಿ ಹಂತದಲ್ಲೂ ಕೂಡ. ಈಗ ಒಂದು ಬ್ಯಾಂಕಿಗೆ ನಾವು ಹೋದಾಗ ಹಣ ಕಟ್ಟಬೇಕಾದ್ರೆ ಒಂದು ಚಲನನ್ನ ಬಳಸ್ತೇವೆ. ಅವರು ಹಣವನ್ನ ಸ್ವೀಕರಿಸಿ ಅದಕ್ಕೊಂದು ಸೀಲನ್ನು ಹಾಕಿ ಕೊಡ್ತಾರೆ. ಸೊ ಅದರ ಅರ್ಥ ಏನು? ನಾವು ಹಣವನ್ನ ಕೊಟ್ಟಿದ್ದೀವಿ, ಅವರು ಅದನ್ನ ಪಡ್ಕೊಂಡಿದ್ದಾರೆ, ಅದನ್ನ ಇಂಥ ಒಂದು ಅಕೌಂಟಿಗೆ ಒಂದು ರೀತಿನಲ್ಲಿ ಹಣವನ್ನ ಜಮಾ ಮಾಡಿದ್ದಾರೆ, ಹಾಕಿದ್ದಾರೆ ಅಂತ. ಸೊ ಹಾಗಾಗಿ ಇಬ್ಬರಿಗೂ ನಮಗೆ ಸಮಾಧಾನ. ಹಣ ಕೊಟ್ಟ ನನಗೂ, ಹಣ ಪಡ್ಕೊಂಡಂತ ಅವರಿಗೂ, ಬ್ಯಾಂಕಿನವರಿಗೂ, ಇಬ್ಬರಿಗೂ ಕೂಡ ಒಂದು ಸಮಾಧಾನ ಆಗತ್ತೆ. ನಾವೊಂದು ಕೆಲಸವನ್ನ ಮುಗಿಸಿದೀವಿ. ಅದಕ್ಕೆ ಸಾಕ್ಷಿ ಯಾವುದು ಅಂತ ಹೇಳಿದ್ರೆ ಆ ಸೀಲ್ ಹಾಕಿರುವಂತ ಚಲನ್ ಆಗಿರುತ್ತೆ. ಮನುಷ್ಯನಿಗೆ ತಾನು ಏನು ಕೆಲಸವನ್ನ ಮಾಡಿದೆ, ಯಾಕೆ ಆ ಕೆಲಸವನ್ನ ಮಾಡಿದೆ, ಹೇಗೆ ಆ ಕೆಲಸವನ್ನ ಪೂರೈಸಿದೆ, ಈ ಮೂರೂ ಕೂಡ ಮುಖ್ಯ ಆಗತ್ತೆ. ಆ ಮೂರು ಇದ್ದಾಗ ಮಾತ್ರ ಮನುಷ್ಯನಿಗೆ ಒಂದು ಸಮಾಧಾನ ಆಗತ್ತೆ. ಅದೇ ಅವೇರ್ನೆಸ್. ನಾನು ಈ ಒಂದು ಕೆಲಸವನ್ನ ಈ ಕಾರಣಕ್ಕಾಗಿ ಹೀಗೆ ಮಾಡಿದೆ. ಮತ್ತೆಲ್ಲದಕ್ಕಿಂತ ಮುಖ್ಯವಾಗಿ ಆ ಕೆಲಸ ಏನು, ಯಾಕೆ, ಹೇಗೆ, ಇದು ನಮ್ಗೆ ಯಾವಾಗಲೂ ಗೊತ್ತಿರಬೇಕು. ಮಕ್ಕಳೇ, ಒಂದು ವಿಷಯ ವಿದ್ಯಾರ್ಥಿಗಳಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂತ ಹೇಳಿದ್ರೆ, ನೀವು ಕಲಿತಾ ಇದ್ದೀರಲ್ಲ, ಲರ್ನಿಂಗ್ ನಡೀತಾ ಇದೆಯಲ್ಲ, ಆ ಲರ್ನಿಂಗ್ ನ ಹಿಂದೆ ಒಂದು ಉದ್ದೇಶ ಇರುತ್ತೆ. ಸುಮ್ಮನೆ ನಾನು ನಿಮಗೆ ರಿಪೋರ್ಟೆಡ್ ಸ್ಪೀಚ್ ಅನ್ನ ಸೆಕೆಂಡ್ PUC ನಲ್ಲಿ ಕಲಿಸೋದಿಲ್ಲ. SSLC ಹಂತದಲ್ಲಿ ರಿಪೋರ್ಟೆಡ್ ಸ್ಪೀಚ್ ನ 1 ಮಾರ್ಕಿಗೆ ಕೇಳ್ತೇನೆ, ನಾನೊಬ್ಬ ಇಂಗ್ಲಿಷ್ ಟೀಚರ್ ಆಗಿ ಕ್ವಶನ್ ಪೇಪರ್ನಲ್ಲಿ. ಸೆಕೆಂಡ್ PUC ಹಂತದಲ್ಲಿ ನಾನು ಅದನ್ನ 5 ಮಾರ್ಕ್ಸಿಗೆ ಕೇಳ್ತೇನೆ. ಸೊ ನಿಮ್ಮನ್ನ ಪರೀಕ್ಷೆ ಮಾಡುವ ದೃಷ್ಟಿನೂ ಕೂಡ, ಪರೀಕ್ಷೆ ಮಾಡುವ ರೀತಿಯೂ ಕೂಡ ನಿಮ್ಮ ಕಲಿಕೆ ಮತ್ತು ನಿಮ್ಮ ಕಲಿಕೆಯ ವಯಸ್ಸಿನ ಮೇಲೆ ಬದಲಾಗ್ತಾ ಹೋಗುತ್ತೆ. ಸೊ ಹಾಗಾಗಿ SSLC ಹಂತದಲ್ಲಿ ನಾನು ನಿಮಗೆ 1 ಅಂಕದ ಪ್ರಶ್ನೆಯನ್ನ ಕೇಳ್ತೇನೆ ಅಂತಾದ್ರೆ, ಸೆಕೆಂಡ್ PUC ಹಂತದಲ್ಲಿ ಅದೇ ವಿಷಯಕ್ಕೆ 5 ಅಂಕಗಳ ಪ್ರಶ್ನೆಯನ್ನ ಕೇಳ್ತೀನಿ ಅಂತಾದ್ರೆ, ನಾನು ಟೀಚರ್ ಆಗಿ ಯೋಚನೆ ಮಾಡಿರ್ಬೇಕಲ್ವಾ, ಯಾಕೆ ಇದನ್ನ ಇಷ್ಟಕ್ಕೆ ಕೇಳಬೇಕು ಅನ್ನುವ ಅಂಶ ನನಗೂ ಟೀಚರ್ ಆಗಿ ಗೊತ್ತಿರುತ್ತೆ. ಸೊ ಹಾಗಾಗಿ ಕಲಿಸುವ ವಿಷಯವೂ ಕೂಡ ಮೊದಲೇ ಯೋಚನೆ ಮಾಡಿ ಯಾವ ಕಾರಣಕ್ಕೆ ಕಲಿಸ್ಬೇಕು ಅಂತ ಹೇಳಿ ಶಿಕ್ಷಕರು ತೀರ್ಮಾನ ಮಾಡಿರ್ತಾರೆ. ಶಿಕ್ಷಕರ ತೀರ್ಮಾನ ಎಲ್ಲಿಂದ ಬಂದಿರುತ್ತೆ? ಶಿಕ್ಷಕರ ತೀರ್ಮಾನ ಸರ್ಕಾರದ ಶಿಕ್ಷಣ ಇಲಾಖೆಯಿಂದ ಬಂದಿರುತ್ತೆ. ಏನ್ ಸರ್ ಇದು ಎಲ್ಲ ಹೇಳ್ತಾ ಇದ್ದೀರಿ, ಪರೀಕ್ಷೆಗೆ ಸಿದ್ಧ ಆಗೋದ್ರ ಬಗ್ಗೆ ಅಂತ ನೀವು ಹೇಳ್ಬಿಟ್ಟು ಏನೇನೋ ಹೇಳ್ತಾ ಇದ್ದೀರಿ ಅಂತ ನೀವು ಪ್ರಶ್ನೆ ಈ ಹಂತದಲ್ಲಿ ಕೇಳ್ಕೊಂಡ್ರೆ, ವಿಷಯ ಇಷ್ಟೇನೆ. ನಾವು ಪರೀಕ್ಷೆಗೆ ಸಿದ್ಧರಾಗೋದು ಅಂತ ಹೇಳಿದ್ರೆ ಆ ಪರೀಕ್ಷೆ ಅಂದ್ರೆ ಏನು, ಯಾಕೆ, ಮತ್ತೆ ಹೇಗೆ, ವಾಟ್ ಈಸ್ ಇಟ್, ವೈ ಇಸ್ ಇಟ್, ಹೌ ಇಸ್ ಇಟ್. ಈ 3 ಪ್ರಶ್ನೆಗಳನ್ನ ಯಾವಾಗ್ಲೂ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ವಾಟ್, ವೈ ಅಂಡ್ ಹೌ. ಈ 3 ಪ್ರಶ್ನೆಗಳ ಆಧಾರದ ಮೇಲೇನೆ ನಾವು ಚೆನ್ನಾಗಿ ಬದುಕೋದಿಕ್ಕೆ ಅವಕಾಶ ಆಗತ್ತೆ. ವಾಟ್, ವೈ ಅಂಡ್ ಹೌ. ಸೊ ಪರೀಕ್ಷೆಯನ್ನ ನಾವು ಸಿದ್ಧ ಪಡ್ಕೊಳ್ಳೋದು, ಪರೀಕ್ಷೆಗೆ ನಾವು ಸಿದ್ಧರಾಗೋದು ಅಂತ ಹೇಳಿದ್ರೆ ಆ ಪರೀಕ್ಷೆ ಅಂದ್ರೆ ಏನು, ಆ ಪರೀಕ್ಷೆ ಯಾಕೆ, ಮತ್ತೆ ಆ ಪರೀಕ್ಷೆ ಹೇಗೆ ನಡೆಯುತ್ತೆ, ಈ 3 ವಿಷಯಗಳು ಗೊತ್ತಿದ್ದಾಗ ಮಾತ್ರ ನಾವು ತಯಾರಿಯನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ತಯಾರಿ ಮಾಡ್ಕೊಳ್ಳೋದು, ಪ್ರಿಪೇರ್ ಆಗೋದು ಅಂತ ಹೇಳಿದ್ರೆ, ನಾವು ಯಾವ ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಆ ಕೆಲಸ ಏನನ್ನ ಕೇಳುತ್ತೆ, ಹೇಗೆ ಕೇಳುತ್ತೆ, ಮುಖ್ಯವಾಗಿ ಯಾಕೆ ಆ ಕೆಲಸವನ್ನ ಮಾಡಬೇಕು ಅನ್ನೋದು ನಮಗೆ ಅರ್ಥ ಆಗಿದ್ರೆ ಮಾತ್ರ ನಾವೊಂದು ಆ ಕೆಲಸವನ್ನ ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಅದರ್ವೈಸ್ ಆ ಕೆಲಸ ಏನಾಗತ್ತೆ, ಇನ್ಕಂಪ್ಲೀಟ್ ಆಗತ್ತೆ. ಹಾಗಾಗಿ ಪರೀಕ್ಷೆಗೆ ಸಿದ್ಧರಾಗೋದು ಅಂತ ಹೇಳಿದ್ರೆ ಆ ಪರೀಕ್ಷೆ ಏನು, ಯಾಕೆ, ಮತ್ತೆ ಹೇಗೆ ಅನ್ನೋದು ನಮಗೆ ಗೊತ್ತಿರಬೇಕು. ಈಗ ನಮ್ಮ ಪರೀಕ್ಷೆಗಳು ಹೇಗೆ ನಡೆಯುತ್ತೆ, ಪರೀಕ್ಷೆ ಅಂದ್ರೆ ಏನು, ಮತ್ತೆ ಯಾಕದು ಬೇಕು, ವೈ ವಿ ನೀಡ್ ಇಟ್, ವಾಟ್ ಈಸ್ ಎಕ್ಸಾಮ್, ಎರಡನ್ನೂ ಅರ್ಥ ಮಾಡ್ಕೊಂಡ್ವಿ. ದೆನ್ ಹೌ, ಪರೀಕ್ಷೆ ಹೇಗೆ ನಡೆಯುತ್ತೆ. ನಮ್ಮ ವ್ಯವಸ್ಥೆನಲ್ಲಿ
10ನೇ ತರಗತಿ ಮತ್ತೆ 12ನೇ ತರಗತಿ ಅಂದ್ರೆ ದ್ವಿತೀಯ PUCಯ ಪರೀಕ್ಷೆಗಳು ಲಿಖಿತ ರೂಪದಲ್ಲಿ ನಡೆಯುತ್ತವೆ. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಒಂದು 30 ಅಂಕಕ್ಕೆ ಪ್ರಾಯೋಗಿಕ ಪರೀಕ್ಷೆ ಇರುತ್ತೆ, ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. 70 ಅಂಕಕ್ಕೆ ಲಿಖಿತ ರೂಪದಲ್ಲಿರುತ್ತೆ. ಸೊ ಹಾಗಾಗಿ ನಮ್ಮ ಪರೀಕ್ಷೆ ಅನ್ನೋದು ಮೂಲತಃ 100 ಮತ್ತೆ 30 ಅಂತ ಹೇಳಿದಾಗ 70 ಅಂಕಗಳಿಗೆ ಲಿಖಿತ ಪರೀಕ್ಷೆ ಇರುತ್ತೆ. ಸೊ ಹಾಗಾಗಿ ಪರೀಕ್ಷೆ ಅನ್ನೋದು ಹೆಚ್ಚಾಗಿ ಮೋಸ್ಟ್ಲಿ ರಿಟರ್ನ್ ಫಾರ್ಮ್ ಅಲ್ಲಿ ನಾವು ನೋಡ್ತೇವೆ. ಹಾಗೆ ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್, ಪ್ರಾಯೋಗಿಕ ಪರೀಕ್ಷೆ ಇಲ್ಲದೆ ಇರುವಂತಹ, ಪ್ರಾಯೋಗಿಕ ಅಂಶ ಇಲ್ಲದೆ ಇರುವಂತಹ ವಿಷಯಗಳು ಏನಿರುತ್ತೆ ಅದರಲ್ಲಿ 80 ಅಂಕಗಳಿಗೆ ಲಿಖಿತ ಪರೀಕ್ಷೆ ಇರುತ್ತೆ, 20 ಅಂಕಗಳಿಗೆ ಆಂತರಿಕ ಪರೀಕ್ಷೆ ಇರುತ್ತೆ. ಅವಾಗ ಸೆಕೆಂಡ್ PUC ಹಂತದಲ್ಲಿ ನೀವೇನ್ ಮಾಡಿರ್ತೀರಿ, 10 ಅಂಕಗಳಿಗೆ ಅಸೈನ್ಮೆಂಟ್ ಕಾರ್ಯಯೋಜನೆಯನ್ನು ಕೊಟ್ಟಿರ್ತೀರಿ, ಇನ್ನು 10 ಅಂಕಗಳಿಗೆ 2 ಟೆಸ್ಟ್ ಮತ್ತೊಂದು ಮಿಡ್ ಟರ್ಮ್ ಎಕ್ಸಾಮ್ ಅನ್ನ ನೀವು ಸೆಕೆಂಡ್ PUC ವಿದ್ಯಾರ್ಥಿಗಳು ಬರ್ದಿರ್ತೀರಿ. ಸೊ ಇಲ್ಲಿ 80 ಅಂಕಗಳಿಗೆ ಪ್ರಾಕ್ಟಿಕಲ್ ಕಾಂಪೊನೆಂಟ್ ಇರುವಂತ ಸಬ್ಜೆಕ್ಟ್ ಅಲ್ಲಿ 70 ಅಂಕಗಳಿಗೆ ಪ್ರಶ್ನೆಯನ್ನ ಕೇಳ್ತಾರೆ. ಈ ಪ್ರಶ್ನೆಯನ್ನ ಕೇಳೋದ್ರ ಮೂಲಕ ನೀವು ಕಲಿತಿರುವಂತ ಅಂಶವನ್ನ ಆಧಾರವಾಗಿಟ್ಕೊಂಡು ಉತ್ತರಿಸಿ ಅಂತ ಹೇಳಿ ನಾವು ಕೇಳ್ತೇವೆ. ಮತ್ತೆ ಇಲ್ಲಿ ಕೇಳುವಂತ ಪ್ರಶ್ನೆಗಳಿಗೆ ಅಂಕ ನಿಗದಿಯಾಗಿರುತ್ತೆ. ಎಷ್ಟು ಮಾರ್ಕ್ಸ್ ಅನ್ನೋದು ಮೊದಲೇ ನಿಗದಿಯಾಗಿರುತ್ತೆ. ಮತ್ತೆ ಎಷ್ಟು ಪ್ರಮಾಣದಲ್ಲಿ ಉತ್ತರಿಸಬೇಕು ಅನ್ನೋದು ಕೂಡ ನಿಗದಿಯಾಗಿರುತ್ತೆ. ಹಾಗಾಗಿ ಪರೀಕ್ಷೆ ಹೇಗಿರುತ್ತೆ, ಹೌ ದ ಎಕ್ಸಾಮ್ ಈಸ್ ಅಂತ ನಿಮಗೆ ಪ್ರಶ್ನೆ ಇದ್ರೆ ಇಟ್ ಈಸ್ ಇನ್ ರಿಟರ್ನ್ ಫಾರ್ಮ್, ಲಿಖಿತ ರೂಪದಲ್ಲಿ ಇರುತ್ತೆ. ಅಲ್ಲಿ ನಾವೇನು ಕಲ್ತಿರ್ತೇವೆ, ಪಾಠಗಳು ಏನಾಗಿರುತ್ತೆ ಅದರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಎಕ್ಸಾಮ್ ನಮ್ಗೆ ಯಾಕೆ ನಮ್ಮ ಫ್ರೆಂಡ್ ಅಂತ ಹೇಳಿದ್ರೆ ಯಾವುದೋ ಸುಮ್ಮನೆ ಹೀಗೆ ಕೇಳೋದಿಲ್ಲ. ನಾವೊಂದು 5 ಸಬ್ಜೆಕ್ಟನ್ನು 6 ಸಬ್ಜೆಕ್ಟನ್ನು ಓದಿರ್ತೀವಿ, 6 ಟೆಕ್ಸ್ಟ್ ಬುಕ್ ಅನ್ನು ಓದಿರ್ತೀವಿ. ಟೆಕ್ಸ್ಟ್ ಬುಕ್ ಕೂಡ ಇರುತ್ತೆ. ಪಾಠ ಅಂದ್ರೆ ಇಷ್ಟೇ, ಈ ಪಾಠ ಇಷ್ಟು ಪುಟದಿಂದ ಇಷ್ಟು ಪುಟದ ತನಕ ಇಷ್ಟು ಅಂಶಗಳನ್ನ ಕಲಿಸಿರುತ್ತೆ ಅಂತ ಹೇಳಿ ಸ್ಪಷ್ಟ ಆಗಿರುತ್ತೆ. ಹಾಗಾಗಿ ನಾವು ಕಲಿತಿರುವ ಅಂಶಗಳ ಮೇಲೇನೆ ಪ್ರಶ್ನೆ ಇರುತ್ತೆ. ಮತ್ತೆ ಪ್ರತಿಯೊಂದು ಪ್ರಶ್ನೆಗೂ ಅಂಕ ನಿಗದಿಯಾಗಿರುತ್ತೆ. ಮತ್ತೆ ಇಷ್ಟು ಉತ್ತರ ಬರೀಬೇಕು ಅಂತನೂ ಕೂಡ ನಿಗದಿಯಾಗಿರುತ್ತೆ. ಈಗ ಇಂಗ್ಲಿಷ್ನಲ್ಲಿ 2 ಅಂಕಗಳಿಗೆ ಒಂದು ಪ್ರಶ್ನೆಯನ್ನ ಕೇಳ್ತೀವಿ. ಒಂದು ವಾಕ್ಯದಲ್ಲಿ ಅಥವಾ 2 ಪದಗಳನ್ನ ಬಳಸ್ಕೊಂಡು ಉತ್ತರಿಸಿ ಅಂತ ಹೇಳಿ ನಾವು ಕೇಳಿರ್ತೀವಿ. ಸೊ ಹಾಗಾಗಿ ಪರೀಕ್ಷೆ ಅನ್ನೋದು ಇದೆಯಲ್ಲ, ಈ ಪರೀಕ್ಷೆ ಅನ್ನೋದು ಲಿಖಿತ ರೂಪದಲ್ಲಿ ನಡೆಯುತ್ತದೆ. ಮತ್ತೆ ನಮ್ಮಿಂದ ನಾವೇನು ಕಲ್ತಿರ್ತೀವಿ ಅದರ ಮೇಲೇನೆ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಹಾಗಾಗಿ ಯಾವ ಹಂತದಲ್ಲೂ ಕೂಡ ನಾವು ಪರೀಕ್ಷೆ ಅನ್ನೋದನ್ನ ಭಯಂಕರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸಮಸ್ಯೆ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಎಕ್ಸಾಮ್ ಈಸ್ ಅವರ್ ಫ್ರೆಂಡ್. ಬಿಕಾಸ್ ನಾವು ಏನನ್ನ ಕಲ್ತಿರ್ತೀವೋ ಆ ಕಲಿಕೆಯ ಮೇಲೆಯೇ ನಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಮತ್ತೆ ಮೊದಲೇ ಹೇಳಿರ್ತಾರೆ ನಮ್ಮ ಪ್ರಶ್ನೆ ಪತ್ರಿಕೆ ಸ್ವರೂಪ ಹೇಗಿರುತ್ತೆ, 1 ಮಾರ್ಕಿನ ಪ್ರಶ್ನೆ ಎಷ್ಟಿರ್ತವೆ, 2 ಮಾರ್ಕಿನ ಪ್ರಶ್ನೆ ಎಷ್ಟಿರ್ತವೆ, ಪ್ರಾಬ್ಲಮ್ ಯಾವ್ದನ್ನ ಕೊಡ್ತೇವೆ, ಎಲ್ಲವನ್ನ ಮೊದಲೇ ವಿವರಿಸಿರ್ತಾರೆ. ಇಂಗ್ಲಿಷ್ನಲ್ಲಂತೂ ನಾವು ವರ್ಕ್ ಬುಕ್ ಇದೆ, ಟೆಕ್ಸ್ಟ್ ಬುಕ್ ಇದೆ. ಸೆಕೆಂಡ್ PUC ನಲ್ಲಿ ಪ್ರತಿಯೊಂದು ಪಾಠಕ್ಕೂ ಎಷ್ಟು ಅಂಕದ ಪ್ರಶ್ನೆಗಳಿರುತ್ತವೆ ಅನ್ನೋದು ಮೊದಲೇ ನಿಗದಿಯಾಗಿರುತ್ತೆ. ನಾವು ನಿಮಗೆ ಅದನ್ನ ಹೇಳಿರ್ತೀವಿ. ಹಾಗಾಗಿ ಪರೀಕ್ಷೆ ಅನ್ನೋದು ಇದೆಯಲ್ಲ, ಇಟ್ ಈಸ್ ಅವರ್ ಫ್ರೆಂಡ್. ಅದನ್ನ ಮತ್ತೆ ಮತ್ತೆ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಹಾಗಿದ್ರೆ ಈ ಪರೀಕ್ಷೆಗೆ ತಯಾರಿಯಾಗೋ ಹಂತದಲ್ಲಿ ಯಾರು ಮುಖ್ಯ ಆಗ್ತಾರೆ ಅಂತ ಹೇಳಿದ್ರೆ ಲರ್ನರ್ ಮುಖ್ಯ ಆಗ್ತಾರೆ, ವಿದ್ಯಾರ್ಥಿ ಮುಖ್ಯ ಆಗ್ತಾರೆ. ಮತ್ತೆ ಈ ವಿದ್ಯಾರ್ಥಿಯಲ್ಲಿ ಯಾವುದು ಪ್ರಮುಖವಾದಂತಹ ಪಾತ್ರವನ್ನ ನಡೆಸುತ್ತೆ ಅಂತ ಹೇಳಿದ್ರೆ ಮಿದುಳು ಪ್ರಮುಖವಾದ ಪಾತ್ರವನ್ನ ನಡೆಸುತ್ತೆ. ಯಾಕಂದ್ರೆ ಕಲಿಕೆ ಆಗಿದೆಯಾ ಇಲ್ವಾ ಅಂತ ನಾವು ಏನನ್ನ ಪ್ರಶ್ನೆ ಕೇಳ್ತೀವಿ ಆ ಪ್ರಶ್ನೆಗಳನ್ನ ಓದಿ ಅರ್ಥ ಮಾಡಿಕೊಂಡು ಅದಕ್ಕೆ ಉತ್ತರವನ್ನ ಬರೆಯೋದು ವಿದ್ಯಾರ್ಥಿನೇ. ಆ ವಿದ್ಯಾರ್ಥಿಯಲ್ಲಿ ಮುಖ್ಯವಾಗಿ ಬಳಕೆ ಆಗುವಂಥದ್ದು ಯಾವುದು ಅಂತ ಹೇಳಿದ್ರೆ ವಿದ್ಯಾರ್ಥಿಯ ಮೆದುಳು. ಹಾಗಾಗಿ ನಮ್ಮ ಸಿದ್ಧತೆಯ ವಿಚಾರಕ್ಕೆ ಬಂದ್ರೆ, ತಯಾರಿ ಆಗಬೇಕು ಅಂತ ಬಂದಾಗ ಮೆದುಳು ಬಹಳ ಮುಖ್ಯವಾದಂತ ಅಂಶ ಆಗಿರುತ್ತೆ ವಿದ್ಯಾರ್ಥಿಯ ದೃಷ್ಟಿಯಿಂದ.
ಸೊ ಹಾಗಾಗಿ ವಿದ್ಯಾರ್ಥಿ ಯಾವುದನ್ನ ಸಿದ್ಧ ಮಾಡ್ಕೋಬೇಕು, ತನ್ನ ತಯಾರಿಯನ್ನ ಯಾವ ಹಂತದಲ್ಲಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ತನ್ನ ಮೆದುಳಿನ ಹಂತದಲ್ಲಿ ವಿದ್ಯಾರ್ಥಿ ತನ್ನ ತಯಾರಿಯನ್ನ ಮಾಡ್ಕೊಳ್ಬೇಕು. ಈಗ ನಾನು ನಿಮ್ಗೆ ಇದುವರೆಗೆ ವಿವರಣೆಯನ್ನ ಕೊಟ್ಟೆ. ಏನು ವಿವರಣೆಯನ್ನ ಕೊಟ್ಟೆ? ಪರೀಕ್ಷೆ ಅಂದ್ರೆ ಏನು, ಏಕೆ ಮತ್ತು ಹೇಗೆ ಅಂತ ವಿವರಣೆಯನ್ನ ಕೊಟ್ಟೆ. ಈಗ ಪರೀಕ್ಷೆಯ ತಯಾರಿಯನ್ನ ನಾವು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಆ ಪರೀಕ್ಷೆಯಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗೆ ಬೇಕಾಗೋದು ಮಿದುಳು, ಮೆದುಳು ಅಂತ ಹೇಳಿ ಈಗ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಈಗ ಈ ಮೆದುಳು ಹೇಗೆ ಕೆಲಸ ಮಾಡುತ್ತೆ, ಈ ಮೆದುಳು ಒಂದು ಅಂಗವಾಗಿ, ಒಂದು ಆರ್ಗನ್ ಆಗಿ ನಮಗೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ನಾವು ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ತಯಾರಿ ಸುಲಭವಾಗುತ್ತೆ. ಯಾಕಂದ್ರೆ ಪ್ರಶ್ನೆಗಳು ಮೆದುಳನ್ನ ಪ್ರಚೋದಿಸಿ ಉತ್ತರವನ್ನ ಪಡ್ಕೊಳ್ತವೆ. ನೀವು ಪ್ರಶ್ನೆ ಓದ್ತೀರಿ, ಇದು ಉತ್ತರ ಅಂತ ನಿಮ್ಗೆ ಅನ್ಸುತ್ತೆ, ಅದನ್ನ ನೀವಲ್ಲಿ ಬರೀತೀರಿ. ಸೊ ಹಾಗಾಗಿ ಪರೀಕ್ಷೆಯಲ್ಲಿ ನಮಗೆ ಬಳಕೆಯಾಗೋದಿಕ್ಕೆ, ಅಂದ್ರೆ ಪರೀಕ್ಷೆಯಲ್ಲಿ ನಾನು ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ, ನಾನು ಬರೀಲಿಕ್ಕೆ ನನ್ನ ಕೈಗಳನ್ನ ಬಳಸಬೇಕು, ನನ್ನ ಬೆರಳುಗಳನ್ನ ಬಳಸಬೇಕು, ಕಣ್ಣುಗಳನ್ನ ಬಳಸಬೇಕು, ಅದೆಲ್ಲವೂ ಸರಿ. ಈ ಕಣ್ಣು, ಬೆರಳು, ಕಿವಿ ಇವೆಲ್ಲವನ್ನ ನಿಯಂತ್ರಿಸುವ ಅಂಗ ಏನು ಈ ಮೆದುಳು ಇದೆ, ಬ್ರೈನ್ ಅಂತ ಹೇಳ್ತೀವಿ, ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಕೂಡ ಮುಖ್ಯ. ಸೊ ನೀವು ಅದನ್ನ ಅರ್ಥ ಮಾಡ್ಕೊಳ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ, ಯಾಕೆ ಮೆದುಳಿನ ದೃಷ್ಟಿಯಿಂದ ನಮ್ಮ ಸಿದ್ಧತೆ ಮುಖ್ಯ ಆಗತ್ತೆ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಸಾಮಾನ್ಯವಾಗಿ ನೀವೆಲ್ಲರೂ 10ನೇ ತರಗತಿ ಬರೋ ಹೊತ್ತಿಗೆ, ಸೆಕೆಂಡ್ PUCಗೆ ಬರೋ ಹೊತ್ತಿಗೆ ನೀವು ಮನುಷ್ಯನ ಮೆದುಳು ಹೇಗಿರತ್ತೆ ಅನ್ನೋ ಒಂದು ಐಡಿಯಾ ನಿಮಗೆ ಇದ್ದೇ ಇರತ್ತೆ. ಸೊ ಮನುಷ್ಯನ ಮೆದುಳಿನ ಚಿತ್ರವನ್ನ ತಗೊಂಡಾಗ ಮುಂಭಾಗದ ಒಂದು ಭಾಗ, ಹಿಂಭಾಗದಲ್ಲಿ ಒಂದು ಭಾಗ, ನಡುವಿನ ಭಾಗದಲ್ಲಿ ಒಂದು ಭಾಗ ಇರುತ್ತೆ. ಸೊ ಮೆದುಳನ್ನ ನೀವು ಮುಮ್ಮೆದುಳು, ಮೆದುಳು, ಹಿಂದೆ ಇರುವಂತಹ ಮೆದುಳು, ಮಧ್ಯಭಾಗದ ಮೆದುಳು ಅಂತ ಎಲ್ಲ ನೀವು ಒಂದು ಅರ್ಥವನ್ನು ಮಾಡ್ಕೊಳ್ಬೋದು. ಮೆದುಳಿನ ಚಿತ್ರ ಬರೆಯೋದು ಎಲ್ರಿಗೂ 10ನೇ ತರಗತಿ ಬರೋದ್ರೊಳಗಡೆ ಅಭ್ಯಾಸ ಆಗಿರುತ್ತೆ. ಸೊ ಇಲ್ಲಿ 2 ಅಂಶಗಳು ನಮ್ಗೇನು ಅರ್ಥ ಆಗ್ಬೇಕಂದ್ರೆ, ಕಲಿಕೆ ನಡಿಬೇಕಾದ್ರೆ, ಲರ್ನಿಂಗ್ ನಡಿಬೇಕಾದ್ರೆ ಮೆದುಳಿನ ಮಧ್ಯಭಾಗದಲ್ಲಿರುವಂತಹ ಹಿಪೋಕ್ಯಾಂಪಸ್ ಅನ್ನುವಂಥ ಒಂದು ಸಣ್ಣ ಭಾಗ ನಮ್ಮ ಲರ್ನಿಂಗಿಗೆ ಕಾರಣ ಆಗಿರುತ್ತೆ. ಸೊ ನಾನು ಏನನ್ನೇ ಕಲ್ತ್ರೂ ಕೂಡ ಅದು ಆ ನಡುವೆ ಇರುವಂತಹ ಒಂದು ಹಿಪೋಕ್ಯಾಂಪಸ್ ಅನ್ನುವಂತಹ ಒಂದು ಭಾಗ. ಮೆದುಳು ಅನ್ನೋದು ಒಂದು ಸ್ನಾಯುಗಳ ಒಂದು ಜೈವಿಕವಾದಂಥ ಒಂದು ಅಂಶ. ಅದರಲ್ಲಿ ಏನು ಈಗ ಬೆರಳು, ಹೆಬ್ಬೆರಳು, ಈ ತರ ಬೆರಳುಗಳು ಹೇಗೆ ಪ್ರತ್ಯೇಕವಾಗಿರುತ್ತೋ ಹಾಗೆ ಮೆದುಳಿನಲ್ಲಿ ಯಾವುದೇ ಪ್ರತ್ಯೇಕತೆ ಇರಲ್ಲ. ಅದು ಒಂದು ಮಾಂಸದ ಮುದ್ದೆ ತರ ತಲೆಯ ಏನು ಸ್ಕಲ್ನ ಒಳಗಡೆ ಇರತ್ತೆ. ಆದರೆ ಅದರಲ್ಲಿ ಯಾವ್ಯಾವ ಭಾಗದಲ್ಲಿ ಏನೇನು ಕೆಲಸ ನಡೆಯುತ್ತೆ ಅನ್ನೋ ಒಂದು ಅಂದಾಜನ್ನ ವಿಜ್ಞಾನಿಗಳು ಮಾಡಿದ್ದಾರೆ. ಸೊ ನಾವು ಕಲಿಕೆಯನ್ನ ಮಾಡಬೇಕಾದ್ರೆ ಮೆದುಳಿನ ಮಧ್ಯಭಾಗದಲ್ಲಿರುವಂತ ಹಿಪೋಕ್ಯಾಂಪಸ್ ಅನ್ನುವಂತ ಒಂದು ಪ್ರದೇಶ, ಸಾಮಾನ್ಯ ಒಂದು ಹೆಬ್ಬೆರಳಿನ ಗಾತ್ರದ ಒಂದು ಜಾಗ, ಲರ್ನಿಂಗ್ ಅನ್ನ ಮಾಡತ್ತೆ ಅಂತ ಹೇಳಿ ವಿಜ್ಞಾನಿಗಳಿಗೆ ಗೊತ್ತಾಗಿದೆ. ಇದ್ರ ಬಗ್ಗೆ ಮತ್ತೆ ಇನ್ನೊಂದು ತರಗತಿಯಲ್ಲಿ ನಾವು ಹೆಚ್ಚು ಚರ್ಚೆ ಮಾಡ್ಬೋದು. ನಂತರ ನಮಗೆ ಪರೀಕ್ಷೆಯ ಹಂತದಲ್ಲಿ ನಾವು ಏನು ಕಲ್ತಿರ್ತೇವಲ್ಲ, ಆ ಕಲ್ತಿರುವಂತಹ ಎಲ್ಲ ಅಂಶವನ್ನ ಮಿದುಳಿನ ಮುಂಭಾಗ ಇಟ್ಕೊಂಡಿರತ್ತೆ. ಕಲಿಕೆ ನಡೆಯೋದು ಮೆದುಳಿನ ಮಧ್ಯಭಾಗದಲ್ಲಿ ನಡೆಯುತ್ತೆ. ನಂತರ ನಾವು ಕಲಿತಂತಹ ಕೌಶಲ, ಕಲಿತಂತಹ ಜ್ಞಾನ ನೆನಪಿನ ಕೋಶವಾಗಿ ಮೆದುಳಿನ ಮುಂಭಾಗಕ್ಕೆ ಬಂದು ಕೂತಿರತ್ತೆ ಅಂತ ಹೇಳಿ. ಹಾಗಾಗಿ ಪರೀಕ್ಷೆಯಲ್ಲಿ ನಾವು ಬರಿಬೇಕಾದ್ರೆ, ಪರೀಕ್ಷೆಯ ದಿನ ನಾವು ಪರೀಕ್ಷೆಯನ್ನ, ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕಾದ್ರೆ ಅಲ್ಲಿ ಹೆಚ್ಚು ಕೆಲಸ ಮಾಡುವಂಥದ್ದು ಮುಮ್ಮೆದುಳಾಗಿರುತ್ತೆ. ಯಾಕಂದ್ರೆ ಮುಮ್ಮೆದುಳಿನಲ್ಲಿ ನಾವು ಕಲಿತ ಅಂಶದ ಎಲ್ಲವೂ ಬಂದು ಕಲಿಕಾಂಶಗಳು ನೆನಪಿನ ಕೋಶಗಳಾಗಿ ಅವು ಮುಮ್ಮೆದುಳಿನಲ್ಲಿ, ಸೆರೆಬ್ರಲ್ ಕಾರ್ಟೆಕ್ಸ್ ಅಂತಾರೆ ಅಥವಾ ಫ್ರಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತಾರೆ, ಫ್ರಂಟಲ್ ಮುಮ್ಮೆದುಳು ಅಂತ ಹೇಳಿ ನೆನ್ಪಿಟ್ಕೊಂಡ್ರೆ ಸಾಕಾಗತ್ತೆ. ಸೊ ಕಲಿಕೆ ನಡಿಬೇಕಾದ್ರೆ, ಅದಕ್ಕೆ ತರಗತಿನಲ್ಲಿ ಪಾಠ ನಡಿಬೇಕಾದಾಗ ಗಮನ ಇಟ್ಟು ಕೇಳ್ಕೊಳ್ಬೇಕು. ನಂತರ ಅವರು ಕೊಟ್ಟಂತಹ ಹೋಮ್ವರ್ಕ್ ಏನಿರುತ್ತೆ ಅದನ್ನು ಕೂಡ ನಾವು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಲರ್ನಿಂಗ್ ನಡೆದು ಆ ಲರ್ನಿಂಗ್
ನಮ್ಮ ಮಿದುಳಿನಲ್ಲಿ ನೆನಪಿನ ಕೋಶವಾಗಿ ಮೆಮೊರಿಯಾಗಿ ಸ್ಟೋರ್ ಆಗಬೇಕು. ಅದು ಸ್ಟೋರ್ ಆಗ್ಲಿಲ್ಲ ಅಂದ್ರೆ, ಈಗ ನಿಮಗೆ ಆ, ಆ, ಒಂದು ಬಾಟ್ಲಲ್ಲಿ ನೀರು ಇರಬೇಕು, ನೀವು ನೀರನ್ನ ಕುಡಿಬೇಕು ಅಂತ ಹೇಳಿದ್ರೆ ಮೊದಲು ಆ ಬಾಟಲ್ನಲ್ಲಿ ನೀರನ್ನ ತುಂಬಿರಬೇಕು. ಹಾಗಾಗಿ ನೀವು ಪರೀಕ್ಷೆಯಲ್ಲಿ ಬರಿಬೇಕು ಅಂತ ಹೇಳಿದ್ರೆ ಮೊದಲು ನೀವು ನಿಮ್ಮ ಮಿದುಳಿನಲ್ಲಿ ಅಂಶಗಳನ್ನ ಸಂಗ್ರಹಿಸಿರ್ಬೇಕು. ಆ ಸಂಗ್ರಹಣೆ ಎಲ್ಲಿಂದ ಶುರುವಾಗತ್ತೆ? ಕಲಿಕೆಯಿಂದ ಶುರುವಾಗತ್ತೆ. ಸೊ ಹಾಗಾಗಿ ಪರೀಕ್ಷೆನಲ್ಲಿ ನಿಮಗೆ ಕೆಲಸಕ್ಕೆ ಬರುವಂತಹ ಭಾಗ ಯಾವ್ದಪ್ಪ ಅಂತ ಹೇಳಿದ್ರೆ ಫ್ರಂಟಲ್ ಲೋಬ್ ಆಗಿರತ್ತೆ, ಮುಮ್ಮೆದುಳು ಆಗಿರತ್ತೆ. ಈ ಮುಮ್ಮೆದುಳಿನಲ್ಲಿ ಥಿಂಕಿಂಗ್ ನಡೆಯುತ್ತೆ, ಪ್ಲಾನಿಂಗ್ ಇರತ್ತೆ, ಮತ್ತೆ ಒಂದು ತತ್ಕಾಲದ ಶಾರ್ಟ್ ಟರ್ಮ್ ಮೆಮೊರಿ ಅಂತ ಹೇಳ್ತೀವಿ, ಅದು ಬಳಕೆ ಆಗುತ್ತೆ. ಈ ಥಿಂಕಿಂಗ್, ಪ್ಲಾನಿಂಗ್ ಮತ್ತೆ ಶಾರ್ಟ್ ಟರ್ಮ್ ಮೆಮೊರಿ, ಈ ಮೂರು ನಿಮ್ಮ ಪರೀಕ್ಷೆಯ ಸಿದ್ಧತೆಯ ದೃಷ್ಟಿಯಿಂದ ಬಹಳ ಮುಖ್ಯವಾದಂಥ ಪಾತ್ರವನ್ನೇ ನಿರ್ವಹಿಸ್ತವೆ. ಸೊ ನಾನು ಯಾಕೆ ಇಷ್ಟೆಲ್ಲ ವಿವರಿಸ್ತಾ ಬಂದೆ ಅಂತ ಹೇಳಿದ್ರೆ, ಪರೀಕ್ಷೆ ಅಂದ್ರೆ ಏನು, ಪರೀಕ್ಷೆ ಯಾಕೆ, ದೆನ್ ಪರೀಕ್ಷೆ ಹೇಗೆ, ವಾಟ್ ಇಟ್ ಇಸ್, ವೈ ಇಟ್ ಇಸ್, ಹೌ ಇಟ್ ಇಸ್. ಮನುಷ್ಯನ ಒಂದು ಸ್ವಭಾವ ಏನಂದ್ರೆ, ಯಾವುದೇ ಕೆಲಸವನ್ನ ಮಾಡಬೇಕಾದ್ರೆ ಮೊದಲು ಮನುಷ್ಯನಿಗೆ ವೈ ಅನ್ನುವ ಪ್ರಶ್ನೆಗೆ ಉತ್ತರ ಬೇಕಾಗತ್ತೆ. ಈಗ ನೀನು ಪರೀಕ್ಷೆನಲ್ಲಿ ಪಾಸ್ ಆಗಬೇಕು, ವೈ, ಯಾಕೆ ಪಾಸ್ ಆಗಬೇಕು? ಸಣ್ಣ ಮಕ್ಕಳು ಬಹಳ ನೇರವಾದ ಪ್ರಶ್ನೆಯನ್ನು ಕೇಳ್ತಾರೆ, ಅದನ್ನ ಮುಟ್ಟಬಾರ್ದು, ಯಾಕೆ ಮುಟ್ಟಬಾರ್ದು, ಮುಟ್ಟಿದ್ರೆ ಏನಾಗತ್ತೆ? ಹೀಗೆ ಆ ಪ್ರಶ್ನೆಗಳು ಬರುತ್ತೆ. ಸೊ ಹಾಗಾಗಿ ಎಲ್ಲಿಯವರೆಗೆ ನಿಮಗೆ ಪ್ರಶ್ನೆಗಳು ಬರಲ್ವೋ ಅಲ್ಲಿಯ ತನಕ ಲರ್ನಿಂಗ್ ಇರಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನಾವು ಪರೀಕ್ಷೆಗೆ ಸಿದ್ಧರಾಗೋದು ಅಂತ ಹೇಳಿದ್ರೆ, ಆ ಪರೀಕ್ಷೆಯಲ್ಲಿ ನಮ್ಮಲ್ಲಿ ಬಳಕೆಯಾಗುವಂತಹ ಪ್ರಮುಖವಾದ ಅಂಗ ಯಾವುದು? ಬ್ರೈನ್ ಆಗಿರುತ್ತೆ, ಮಿದುಳಾಗಿರುತ್ತೆ. ಆ ಮಿದುಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಅರ್ಥ ಮಾಡಿಕೊಂಡ್ರೆ ಅವಾಗ ಅದನ್ನ ಹೇಗೆ ಸಿದ್ಧ ಮಾಡಿಟ್ಕೊಳ್ಬಹುದು ಅಂತ ನಮಗೆ ಗೊತ್ತಾಗತ್ತೆ. ಹಾಗಾಗಿ ಪರೀಕ್ಷೆಗೆ ತಯಾರಿ ಆಗುವಂಥದ್ದು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಏನು ನಮ್ಮಲ್ಲಿ ಕಲಿಕೆ ಆಗಿರುತ್ತಲ್ಲ, ಈಗಾಗಲೇ ಕಲಿಕೆ ಆಗಿರುವಂತಹದ್ದು ಎಲ್ಲಿರಬೇಕು? ಮುಮ್ಮೆದುಳಿನಲ್ಲಿ ಸಂಗ್ರಹ ಆಗಿರಬೇಕು. ಈ ಪರೀಕ್ಷೆಯ ಹಂತದಲ್ಲಿ ಒಂದು ವೇಳೆ ನೀವು ಕಲಿತಿಲ್ಲ ಅಂತಾದ್ರೆ, ಕಲಿಕೆನೇ ಆಗಿಲ್ಲ ಅಂತಾದ್ರೆ, ಆ ನೆನಪೇ ಇಲ್ಲ ಅಂತಾದ್ರೆ, ಸಂಗ್ರಹವೇ ಇಲ್ಲ ಅಂತಾದ್ರೆ ಪರೀಕ್ಷೆನಲ್ಲಿ ನೀವು ಏನನ್ನೂ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಈಗ ನೀರು ತುಂಬದೇ ಇರುವ, ನೀರು ಇಲ್ಲದೆ ಇರುವ ಒಂದು ನೀರಿನ ಬಾಟಲ್ನಿಂದ ನಾವು ನೀರು ಕುಡಿಯೋದಕ್ಕೆ ಹೇಗೆ ಸಾಧ್ಯ ಇಲ್ವೋ ಹಾಗೆ ಕಲಿಕಾಂಶಗಳು ಮಿದುಳಿನಲ್ಲಿ ಸಂಗ್ರಹಣೆ ಆಗಿಲ್ಲ ಅಂತ ಹೇಳಿದ್ರೆ ಪರೀಕ್ಷೆನಲ್ಲಿ ನಾವೇನೂ ಮಾಡ್ಲಿಕ್ಕೂ ಬರೋದಿಲ್ಲ. ಸೊ ಅದು ಹೇಗಾಗ್ಬಿಡತ್ತೆ ಅಂದ್ರೆ ರೀಫಿಲ್ ಖಾಲಿ ಆಗಿರೋ ಪೆನ್ ತರ ಆಗತ್ತೆ. ರೀಫಿಲ್ ತುಂಬಿದ್ರೆ, ಆ ಪೆನ್ನಲ್ಲಿ ಇಂಕ್ ಇದ್ರೆ ನಾವು ಆ ಪೆನ್ನನ್ನ ಬಳಸಿ ಬರಿಬಹುದು. ಹಾಗೆ ಮಕ್ಕಳೇ, ಮಿದುಳಿನಲ್ಲಿ ನಮಗೆ ಅದು ಮೊದಲು ಸಂಗ್ರಹ ಆಗಿರಬೇಕು. ಹಾಗಾಗಿ ಪರೀಕ್ಷೆಗೆ ಸಿದ್ಧರಾಗೋದು ಅಂದ್ರೆ ಏನು? ಪರೀಕ್ಷೆಗೆ ಸಿದ್ಧರಾಗೋದು ಅಂತ ಹೇಳಿದ್ರೆ, ಈ ಮುಮ್ಮೆದುಳಿನಲ್ಲಿ ನಾವು ಏನು ಜ್ಞಾನವನ್ನ ಸಂಗ್ರಹಿಸ್ಕೊಂಡಿರ್ತೀವಿ, ಕಲಿಕಾಂಶಗಳನ್ನು ಸಂಗ್ರಹಿಸ್ಕೊಂಡಿರ್ತೀವಿ, ಅದು ಅಲ್ಲೇ ಇರುವ ಹಾಗೆ ಜೋಪಾನ ಮಾಡುವುದು, ಮತ್ತದು ಅತ್ತ ಇತ್ತ ಡೈವರ್ಟ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು. ಆಗ ಮಾತ್ರ ನಾವು ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಕೇಳಿರುವ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಈ ಪರೀಕ್ಷೆ ಅನ್ನೋದರ ಬಗ್ಗೆ ನಮಗೆ ಗೊಂದಲ ಇದ್ರೆ ನಾವು ಅದನ್ನ ಸರಿಯಾಗಿ ಸಿದ್ಧತೆ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ನಂತರ ಈ ಪರೀಕ್ಷೆಯಲ್ಲಿ ಬಹಳ ಮುಖ್ಯವಾಗುವಂಥದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ಮುಮ್ಮೆದುಳು. ಮುಮ್ಮೆದುಳಿನಲ್ಲಿ ಏನಾಗತ್ತೆ, ಅದು ಹೆಚ್ಚು ವಿಷಯಗಳನ್ನ ತುಂಬಾ ಹೊತ್ತಿಟ್ಕೊಳಕ್ಕಾಗಲ್ಲ. ಅದು ಹೇಗಪ್ಪ ಅಂತ ಹೇಳಿದ್ರೆ, ಈಗ ತನ್ನ ಮುಂದೆ ಏನು ಕೆಲಸ ಇರುತ್ತೋ ಆ ಕೆಲಸಕ್ಕೆ ಬೇಕಾಗಿರುವಂತಹ ವಿಷಯನ ಮಾತ್ರ ನೆನಪು ಮಾಡ್ಕೊಳ್ಳುತ್ತೆ. ಸೊ ಹಾಗಾಗಿ ನೀವು ಈಗ ಪರೀಕ್ಷೆಗೆ ಎಲ್ಲ ಬ್ಲೂ ಪ್ರಿಂಟ್ ಅನ್ನ ಕೊಟ್ಟಿದ್ದಾರೆ, ಈ ಪಾಠದಲ್ಲಿ ಇಂತಿಷ್ಟು ಅಂಕಗಳಿಗೆ ಇಂತಿಷ್ಟು ಪ್ರಮಾಣದ ಉತ್ತರವನ್ನ ನೀವು ಬರಿಬೇಕು ಅಂತಾನು ಹೇಳಿರೋದ್ರಿಂದ ನಿಮ್ಮ ತಯಾರಿ ಹೇಗಿರಬೇಕಪ್ಪ ಅಂತ ಹೇಳಿದ್ರೆ, ಪರೀಕ್ಷೆ ಇನ್ನೇನು ಈಗ ಪ್ರಿಪರೇಟರಿ ಪರೀಕ್ಷೆಗಳನ್ನು ಕೂಡ 10ನೇ ತರಗತಿ ಮತ್ತೆ PUC ಮಕ್ಕಳು ನೀವೇನು ಬರಿತಾ ಇದ್ದೀರಿ, ನೀವು ಪ್ರತಿದಿನ ಪ್ರತಿ ಕ್ಷಣ ನಾನು 6 ಸಬ್ಜೆಕ್ಟ್ಗಳನ್ನು 6 ವಿಷಯಗಳನ್ನು ಓದ್ತೇನೆ. ಆ ಮೊದಲನೇ ವಿಷಯ ಕನ್ನಡ ಅಥವಾ ಮೊದಲನೇ ವಿಷಯ ಇಂಗ್ಲಿಷ್. ಈ ಇಂಗ್ಲಿಷ್ನಲ್ಲಿ
ಇಷ್ಟು ಪಾಠಗಳಿದಾವೆ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಾದ್ರೆ 14 ಪಾಠಗಳಿದಾವೆ, 2 ಪುಸ್ತಕ ಇದೆ, ವರ್ಕ್ ಬುಕ್ ಇದೆ, ಟೆಕ್ಸ್ಟ್ ಬುಕ್ ಇದೆ. ಟೆಕ್ಸ್ಟ್ ಬುಕ್ ಅಲ್ಲಿ 14 ಪಾಠ ಇದೆ. ವರ್ಕ್ ಬುಕ್ ಅಲ್ಲಿ ಇಷ್ಟು ವ್ಯಾಕರಣ ಅಂಶಗಳಿದಾವೆ. ಮೊದಲನೇ ಪಾಠ ಇದು, ಎರಡನೇ ಪಾಠ ಇದು, ಹೀಗೆ ನೆನಪು ಮಾಡ್ಕೊಳ್ತಾ ನೀವೀಗ ಕಲಿತಿರುವಂತಹ ಅಂಶ ನಮ್ಮ ಮಿದುಳಿನ ಮುಂಭಾಗದಲ್ಲಿ ಉಳಿಯೋ ಹಾಗೆ ನೋಡ್ಕೊಳ್ಬೇಕು. ಆಗ ಪರೀಕ್ಷೆಯ ದಿನ ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕೊಟ್ಟಾಗ ಮುಮ್ಮೆದುಳು ಏನ್ ಮಾಡುತ್ತೆ ಅಂದ್ರೆ ಆ ಪ್ರಶ್ನೆ ಪತ್ರಿಕೆಯನ್ನು ಒಮ್ಮೆ ಓದ್ತೀವಲ್ಲ, ಹಾಗಾಗಿ ಎಲ್ಲ ಪರೀಕ್ಷೆನಲ್ಲೂ ಕೂಡ ಮೊದಲ 10-15 ನಿಮಿಷಗಳನ್ನ ಪ್ರಶ್ನೆ ಪತ್ರಿಕೆ ಓದಲಿಕ್ಕೆ ಅವಕಾಶ ಕೊಡ್ತಾರೆ, ಆಮೇಲೆ ಉತ್ತರ ಪತ್ರಿಕೆಯನ್ನ ಕೊಡ್ತಾರೆ. ಈ ಕ್ರಿಯೆ ಏನಕ್ಕೆ ಅಂತ ಹೇಳಿದ್ರೆ, ಪ್ರಶ್ನೆ ಪತ್ರಿಕೆಯನ್ನ ಒಮ್ಮೆ ಓದಿದ್ರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿರುವಂತ ಪ್ರಶ್ನೆಗಳು ನಾವು ಕಲಿತಿರುವ ಯಾವ ಅಂಶಗಳನ್ನ ಕುರಿತಾಗಿ ಇದೆ ಅಂತ ಹೇಳಿ ನಮಗೆ ಅಂದಾಜು ಬರುತ್ತೆ. ಆಗ ಮೆದುಳು ಏನ್ ಮಾಡತ್ತಪ್ಪ ಅಂತ ಹೇಳಿದ್ರೆ, ಆ ಸಬ್ಜೆಕ್ಟ್ ಅಲ್ಲಿ ಕಲ್ತಿರುವಂತ ಅಂಶಗಳಲ್ಲಿ ಈ ಕ್ವಶನ್ ಪೇಪರಿಗೆ ಸೀಮಿತವಾಗಿ ಬೇಕಾಗಿರುವ ಅಂಶಗಳನ್ನ ಮಾತ್ರ ನೆನಪಿನಲ್ಲಿ ಉಳಿಸಿ ಉಳಿದದ್ದನ್ನ ಹಿಂದಕ್ಕಿಟ್ಕೊಳತ್ತೆ. ಯಾಕಂದ್ರೆ ಮುಮ್ಮೆದುಳಿನಲ್ಲಿ ವರ್ಕಿಂಗ್ ಮೆಮೊರಿ ಒಂದಿರತ್ತೆ, ಶಾರ್ಟ್ ಟರ್ಮ್ ಮೆಮೊರಿ ಒಂದಿರತ್ತೆ. ಅದು ಆ ಪರೀಕ್ಷೆಯ ಬಂದಿರುವಂತ ಪ್ರಶ್ನೆ ಪತ್ರಿಕೆಗಳ ಉತ್ತರವನ್ನ ಬರೆಯಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಹಾಗಾಗಿ ಪರೀಕ್ಷೆಗೆ ಸಿದ್ಧತೆ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಕಲಿಕೆಗಿಂತ ಕಲಿತಿರುವ ಅಂಶಗಳನ್ನ ಮುಮ್ಮೆದುಳಿನ ನೆನಪಿನ ಭಾಗದಲ್ಲಿ ಜೋಪಾನ ಮಾಡ್ಕೊಳ್ಳೋದು ಅಂತ ಆಗತ್ತೆ. ಈಗ ನೀವೊಂದು ಪಾತ್ರೆಯಲ್ಲಿ ಹಾಲನ್ನ ತೆಗೆದುಕೊಂಡು ಹೋಗಬೇಕಾದ್ರೆ ಹಾಲು ಚೆಲ್ಲದೆ ಇರೋ ಹಾಗೆ ನಾವು ಹೇಗೆ ನೋಡ್ಕೊಳ್ಬೇಕಲ್ಲ, ಪಾತ್ರೆಯಿಂದ ಹೊರಗಡೆ ತುಳುಕೋದು ಅಥವಾ ಚೆಲ್ಲೋದು, ಸ್ಪಿಲ್ ಓವರ್ ಆಗೋದು ಅಂತ ಹೇಳ್ತೀವಿ, ಹಾಗೆ ಆಗದ ಹಾಗೆ ಜೋಪಾನ ಮಾಡ್ಕೊಳ್ಬೇಕು. ಕಲಿತಿರುವ ಅಂಶಗಳನ್ನ ನೆನಪಿನಲ್ಲಿ ಉಳಿಯುವಂತೆ ಮಾಡಿಕೊಳ್ಳುವುದೇ ಪರೀಕ್ಷೆಗೆ ಬೇಕಿರುವಂತಹ ಸೂಕ್ತ ತಯಾರಿ. ಈಗಾಗಲೇ ಕಲಿತಿರುವ ಅಂಶಗಳು ನಮ್ಮ ಮುಮ್ಮೆದುಳಿನಲ್ಲಿ ನೆನಪಿನ ಭಾಗವಾಗಿ ಏನು ಉಳ್ಕೊಂಡಿರುತ್ತೋ ಅದನ್ನ ಜೋಪಾನ ಮಾಡಿ ಪರೀಕ್ಷೆಯ ದಿನ ಪ್ರಶ್ನೆಗೆ ಸೂಕ್ತವಾಗಿ ಉತ್ತರ ಬರೆಯುವಂತೆ ನಮ್ಮ ಮಿದುಳನ್ನ ಸಿದ್ಧಗೊಳಿಸಿಕೊಳ್ಳುವುದೇ ಪರೀಕ್ಷೆಗೆ ಇರುವಂತಹ ಸೂಕ್ತ ತಯಾರಿಯ ಮಾದರಿ. ಇದನ್ನ ನೀವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೇನೆ. ಮತ್ತೆ ಮುಂದಿನ ತರಗತಿಯಲ್ಲಿ ಇದೇ ಕಲಿಕೆಯ ವಿಚಾರವಾಗಿ ಸೆಕೆಂಡ್ PUC ಇಂಗ್ಲಿಷನ್ನು ನಾವು ಕಲಿಬೇಕಾದ್ರೆ ಹೇಗೆ ಹಂತ ಹಂತದಲ್ಲಿ ನಾವು ಸಿದ್ಧತೆಯನ್ನು ಮಾಡ್ಕೊಳ್ಬಹುದು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನಾನು ಮತ್ತೆ ವಿವರಿಸ್ತೇನೆ. ಅಲ್ಲಿಯವರೆಗೆ ಬಾಯ್, ಗುಡ್ ಬೈ.